ಕೇರಳ ಮಾತ್ರ ಅಲ್ಲ, ಇಡೀ ದೇಶದ ಗಮನ ಸೆಳೆದಿದ್ದ ಪ್ರಕರಣ ಅದು. 2017ರಲ್ಲಿ ಮಲಯಾಳ ಚಿತ್ರರಂಗದ ಪ್ರಸಿದ್ಧ ನಟ ದಿಲೀಪ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿತ್ತು. ಬಹುಭಾಷಾ ನಟಿಯನ್ನ ಅಪಹರಣ ಮಾಡಿ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪದಲ್ಲಿ ನಟ ದಿಲೀಪ್ ಕೂಡ ಆರೋಪಿಯಾಗಿದ್ರು. ಕೃತ್ಯದ ಹಿಂದಿನ ಸಂಚುಕೋರ ದಿಲೀಪ್ ಎಂಬ ಆರೋಪವು ಕೇಳಿಬಂದಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಿಸಿ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ದಿಲೀಪ್ ದೋಷಮುಕ್ತಗೊಂಡಿದ್ದಾರೆ. ನ್ಯಾಯಾಲಯ ಅವರನ್ನ ಖುಲಾಸೆ ಮಾಡಿದೆ. ಈ ಪ್ರಕರಣ ಏನಂದ್ರೆ 2017ರ ಫೆಬ್ರವರಿ 17ರಂದು ತ್ರಿಶೂರ್ನಿಂದ ಕೊಚ್ಚಿಗೆ ತೆರಳುತ್ತಾ ಇದ್ದ ನಟಿಯ ಕಾರನ್ನ ತಡೆದಿದ್ದ ದುಷ್ಕರ್ಮಿಗಳ ತಂಡ ಚಲಿಸುತ್ತಿದ್ದ ವಾಹನದಲ್ಲೇ ನಟಿಗೆ ಲೈಂಗಿಕ ದೌರ್ಜನ್ಯ ನೀಡಿದ್ರು. ಲೈಂಗಿಕ ದೌರ್ಜನ್ಯ ನೀಡುವ ದೃಶ್ಯವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಬೆದರಿಕೆ ಕೂಡ ಒಡ್ಡಿದ್ರು. ಪಲ್ಸರ್ ಸುನಿ ಎಂಬಾತ ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಪೊಲೀಸ್ ತನಿಖೆಯಲ್ಲಿ ನಟ ದಿಲೀಪ್ ಅವರ ಹೆಸರು ಹೊರಬಂತು. ನಟಿ ಮೇಲಿನ ವೈಯಕ್ತಿಕ ದ್ವೇಷ ತೀರಿಸಲು ನಟ ದಿಲೀಪ್ ಈ ಕೃತ್ಯ ಎಸಗಲು ಸಂಚು ಮಾಡಿದರು ಎಂಬ ಆರೋಪ ಕೇಳಿಬಂದಿತ್ತು. ಆವಾಗ ಇಡೀ ಮಲಯಾಳ ಚಿತ್ರರಂಗವೇ ದಿಗ್ಭ್ರಮೆಗೊಂಡಿತ್ತು. ಈ ಕೇಸ್ ದಕ್ಷಿಣ ಭಾರತದ ಚಿತ್ರರಂಗವನ್ನ ಮುಜುಗರಕ್ಕೀಡು ಮಾಡಿತ್ತು. ಪೊಲೀಸರು ದಿಲೀಪ್ ಅವರನ್ನ 8ನೇ ಆರೋಪಿಯಾಗಿಸಿದ್ರು. ಈ ಪ್ರಕರಣದ ಆರೋಪಿಗಳ ವಿರುದ್ಧ ಅಪಹರಣ, ಸಾಮೂಹಿಕ ಅತ್ಯಾಚಾರ ಮತ್ತು ಕ್ರಿಮಿನಲ್ ಪಿತೂರಿ ಸೇರಿದಂತೆ ಐಪಿಸಿ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಿಸಲಾಗಿತ್ತು. ದಿಲೀಪ್ ವಿರುದ್ಧ ಪ್ರಮುಖವಾಗಿ ಕ್ರಿಮಿನಲ್ ಪಿತೂರಿ ಆರೋಪ ಹೊರಿಸಲಾಗಿತ್ತು. ಪೊಲೀಸರು ಅವರನ್ನ ಬಂಧಿಸಿ ಜೈಲಿಗಟ್ಟಿದ್ರು. ದಿಲೀಪ್ 85 ದಿನಗಳ ಕಾಲ ಜೈಲು ಹಾಕಿಯಾಗಿದ್ರು. ಬಳಿಕ ಜಾಮೀನು ಪಡೆದು ಬಿಡುಗಡೆಯಾಗಿದ್ರು. ಸರಿಸುಮಾರು 8 ವರ್ಷ 10 ತಿಂಗಳ ಬಳಿಕ ಪ್ರಕರಣದ ತೀರ್ಪು ಹೊರಬಂದಿದೆ. ಎರ್ನಾಕುಳಂ ಪ್ರಧಾನ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರಾದ ಹನಿ ಎಂ ವರ್ಗೀಸ್ ಅವರು ಇಂದು ಮಹತ್ವದ ತೀರ್ಪು ಪ್ರಕಟಿಸಿದರು. ಪ್ರಕರಣದ A1 ಆರೋಪಿ ಪಲ್ಸರ್ ಸುನಿ, A2 ಮಾರ್ಟಿನ್ ಆಂಟನಿ, A3 ಮಣಿಕಂಠನ್, A4 ವಿಜೇಶ್, A5 ಸಲೀಂ ಮತ್ತು A6 ಪ್ರದೀಪ್ ಅವರ ಮೇಲಿನ ಆರೋಪ ಸಾಬೀತಾಗಿದ್ದು ಅವರನ್ನ ದೋಷಿಗಳೆಂದು ಘೋಷಿಸಲಾಗಿದೆ. 8ನೇ ಆರೋಪಿಯಾಗಿದ್ದ ನಟ ದಿಲೀಪ್ ಅವರನ್ನ ನ್ಯಾಯಾಧೀಶರು ಖುಲಾಸೆಗೊಳಿಸಿ ತೀರ್ಪು ನೀಡಿದ್ದಾರೆ. ದಿಲೀಪ್ ಜೊತೆ A7 ಆರೋಪಿ ಚಾರ್ಲಿ ಥಾಮಸ್ ಕೂಡ ಖುಲಾಸೆಗೊಂಡಿದ್ದಾರೆ. ಒಟ್ಟು 8 ಮಂದಿ ಆರೋಪಿಗಳಲ್ಲಿ 6 ಮಂದಿ ದೋಷಿಗಳಾಗಿದ್ದು 2 ಬಚಾವಾಗಿದ್ದಾರೆ. ಇವರಿಬ್ಬರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಅವರನ್ನ ದೋಷಮುಕ್ತಗೊಳಿಸಿ ತೀರ್ಪು ನೀಡಿದೆ. ಪಲ್ಸರ್ ಸುನಿ ಮತ್ತು ಇತರ ಆರೋಪಿಗಳು ಕೃತ್ಯ ಎಸಗುವಲ್ಲಿ ದಿಲೀಪ್ ಅವರ ನೇರ ಪಾತ್ರ ಅಥವಾ ಪ್ರಚೋದನೆ ಇತ್ತು ಎಂಬುದಕ್ಕೆ ಪ್ರಬಲವಾದ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ಪ್ರಾಸಿಕ್ಯೂಷನ್ ವಿಫಲವಾಯಿತು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಉಳಿದ 6 ಮಂದಿ ದೋಷಿಗಳಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ದಿಲೀಪ್, ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಿದ್ದು ಪೊಲೀಸರು ಮತ್ತು ಕೆಲವು ಮಾಧ್ಯಮದವರು ನನ್ನ ವೃತ್ತಿ ಜೀವನವನ್ನು ಹಾಳು ಮಾಡುವ ಉದ್ದೇಶದಿಂದ ವ್ಯವಸ್ಥಿತ ಪಿತೂರಿ ನಡೆಸಿದ್ರು ಅಂತ ಆರೋಪಿಸಿದ್ದಾರೆ. ಪೊಲೀಸರು ಹೆಣದ ಸುಳ್ಳು ಕತೆಗೆ ನ್ಯಾಯಾಲಯ ಕಿವಿಕೊಟ್ಟಿಲ್ಲ. ಕಾನೂನು ಹೋರಾಟದಲ್ಲಿ ನನ್ನ ಬೆಂಬಲಕ್ಕೆ ನಿಂತ ಕುಟುಂಬಸ್ಥರು, ವಕೀಲರು ಮತ್ತು ಅಭಿಮಾನಿಗಳಿಗೆ ಧನ್ಯವಾದ ಸಲ್ಲಿಸ್ತೇನೆ ಅಂತ ಹೇಳಿದರು. ಸಮಾಜದಲ್ಲಿ ನನಗಿರುವ ಘನತೆ ಮತ್ತು ವೃತ್ತಿ ಜೀವನವನ್ನು ಹಾಳು ಮಾಡಲು ಕ್ರಿಮಿನಲ್ ಪಿತೂರಿ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ದಿಲೀಪ್ ಆಗ್ರಹಿಸಿದ್ದಾರೆ.